ಧ್ಯಾನ ಮಾಡುವಂಥ ಸ್ಥಳಗಳು. ಇಲ್ಲಿ ಆಮೆ ಇದೆ, ಮುಂದೆ ಹೋದರೆ ನಿಮಗೆ ಸರ್ಪ ಕಾಣುತ್ತೆ, ಅದಕ್ಕೆ ಮುಂದೆ ಹೋದರೆ ಮತ್ಸ್ಯ ಕಾಣುತ್ತೆ. ಸೊ ಇಲ್ಲಿ ಕೂರ್ಮದ ಒಂದು ವಿಶೇಷ ಏನಂದರೆ ಇದು ಬಂದು ಮೂಲನಾಡಿ. ಮನುಷ್ಯನಿಗೆ 3 ನಾಡಿಗಳಿರುತ್ತೆ, ಮೂಲನಾಡಿ, ಮಧ್ಯನಾಡಿ, ಬ್ರಹ್ಮನಾಡಿ ಅಂತ ಹೇಳ್ಬಿಟ್ಟು. ಮೂಲನಾಡಿ ಬಂದು ಸೊಂಟದಿಂದ ಪಾದದವರೆಗೂ, ಮಧ್ಯನಾಡಿ ಬಂದು ಕುತ್ತಿಗೆಯಿಂದ ಸೊಂಟದವರೆಗೂ, ಬ್ರಹ್ಮನಾಡಿ ಬಂದು ಶಿಖದಿಂದ ಕುತ್ತಿಗೆವರೆಗೂ. ಸೊ ಈ ನಾಡಿಗಳಲ್ಲಿ ಏನೇ ಒಂದು ಋಣಾತ್ಮಕ ಶಕ್ತಿ ಇದ್ದರೆ ಆ ಶಕ್ತಿಯನ್ನು ಇಲ್ಲಿ ಎಳೆಯುತ್ತೆ. ಸೊ ಇಲ್ಲಿ ಕೂತ್ಕೊಳ್ಳುವಾಗ, ಕೂರ್ಮದ ಹತ್ರ ಕೂತ್ಕೊಳ್ಳುವಾಗ ನಾವು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು. ಮತ್ತು ಹೆಣ್ಮಕ್ಳಾದವರು ತಲೆಭಾಗದಲ್ಲಿ ಕೂತ್ಕೋಬೇಕು, ತಲೆ ಕೆಳಗಡೆ, ಮತ್ತು ಗಂಡು ಮಕ್ಕಳು ಬಾಲದ ಕೆಳಗಡೆ ಕೂತ್ಕೋಬೇಕು. ಸೊ ಪ್ರತಿಯೊಂದು ಬಿಂದುವಿನಲ್ಲೂ ಅಂದರೆ ಪಾಯಿಂಟಲ್ಲೂ 20 ನಿಮಿಷ ಕಾಲ ಕೂತ್ಕೋಬೇಕು. ಕೂತ್ಕೊಂಡು ಅವರು ಮನೆ ದೇವ್ರನ್ನಾದರೂ ನೆನೆಸ್ಕೋಬೋದು, ಇಲ್ಲ ಓಂ ನಮಃ ಶಿವಾಯ ಅಂತಾದರೂ ಹೇಳ್ಕೊಬೋದು, ಇಲ್ಲ ಓಂಕಾರವಾದರೂ ಹೇಳ್ಬೋದು. ಸೊ ಅದನ್ನು ಹೇಳಿಕೊಂಡು 20 ನಿಮಿಷ ಇಲ್ಲಿ ಧ್ಯಾನ ಮಾಡೋದರಿಂದ ಸೊ ಅವರಿಗೆ ಪೂರ್ವದಿಂದ ಬಂದಿರುವಂಥ ಒಂದು ಸಮಸ್ಯೆಗಳಾದ ಮಾತೃಹತ್ಯಾ ದೋಷ ಇರ್ಬೋದು, ಪಿತೃಹತ್ಯಾ ದೋಷ ಇರ್ಬೋದು, ಸ್ತ್ರೀ ಹತ್ಯಾ ದೋಷ ಇರ್ಬೋದು, ತಂದೆ ತಾಯಿಗಳಿಂದ ಶಾಪಕ್ಕೆ ಒಳಗಾಗಿರುವಂಥದ್ದು, ಸ್ತ್ರೀ ಶಾಪಕ್ಕೆ ಒಳಗಾಗಿರುವಂಥದ್ದು, ಇಂತಹ ಸಮಸ್ಯೆಗಳಿಂದ ಪರಿಹಾರ ಆಗ್ತಾರೆ ಮತ್ತು ದೇಹದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ.